ಇದು ಕಾಂಗ್ರೆಸ್ನವರ ಕೃತ್ಯ ಅಂತ ಆರೋಪ ಮಾಡ್ತಿದ್ದು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬ್ಯಾನರ್ ಗಲಾಟೆ ಆದಾಗ ಬೆಂಕಿ ಹಚ್ಚುತ್ತೇನೆಂದು ಹೇಳಿದ್ರು. ಅಂದಿನ ಘಟನೆಗೆ ಸಾಕ್ಷಿ ಎಂಬಂತೆ ಈಗ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ಹಚ್ಚಿದವರನ್ನ ಹಿಡಿಯಲು ಪ್ರಯತ್ನಿಸಿದ್ದೆವು ಅಂತ ಆರೋಪವನ್ನ ಮಾಡ್ತಾ ಇದ್ದು ಪಬ್ಲಿಕ್ ಟಿವಿಗೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಘಟನೆಗೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತ ಬ್ಯಾನರ್ ಗಲಭೆ ಪ್ರಕರಣದಲ್ಲಿ ಶೂಟೌಟ್ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ನಡೆದಿರುವಂಥದ್ದು. ಅಂದ್ರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರ G² ಒಂದು ಮನೆ ಏನಿತ್ತು, ಅಂದ್ರೆ ಲೇಔಟ್ ನಲ್ಲಿ ಇರ್ತಕ್ಕಂಥ ಒಂದು ಲೇಔಟ್ ಒಂದು ಮಾಡೆಲ್ ಹೌಸ್ ಏನಿತ್ತು, ಅದಕ್ಕೆ ಇವಾಗ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಸ್ವತಃ ನಮ್ಮ ಜೊತೆಗೆ ಸೋಮಶೇಖರ್ ರೆಡ್ಡಿ ಅವರು ಇದ್ರೆ ಅವ್ರನ್ನ ಮಾತಾಡಿಸ್ತೋಗೋಣ. ಸರ್, ಈಗ ಯಾವಾಗ ಆಗಿರುವಂಥದ್ದು ಸರ್ ಈ ಘಟನೆ? ಇದು ಸಂಜೆ ಟೈಮ್ನಲ್ಲೇ ಆಗಿದೆ, 6:30ವರೆಗೆ. ಫಸ್ಟು ಬಂದು ಗ್ಲಾಸ್ ಡೋರ್ಸ್ ಎಲ್ಲ ಕಂಪ್ಲೀಟ್ ಹೊಡೆದಾಕ್ಬಿಟ್ಟು ಒಳಗಡೆ ಬಂದು ಪೆಟ್ರೋಲು ಮತ್ತು ಡೀಸೆಲ್ ಹಾಕಿ ಎಲ್ಲ ಏನು POP ಮತ್ತು ಡೋರ್ಸು, ಸೋಫಾ ಸೆಟ್ಸು, ಬೆಡ್ಸು ಎಲ್ಲ ಕಂಪ್ಲೀಟ್. ಇದು ಮಾಡಲ್ ಹೌಸ್, ರುಕ್ಮಿಣಿ ಲೇಔಟ್, ನಮ್ಮ ತಾಯಿ ಹೆಸರಲ್ಲಿ ಲೇಔಟ್ ಮಾಡಿದ್ದೀವಿ. ಇದು ಏನು ಭಸ್ಮಾಸುರ ಭರತ್ ರೆಡ್ಡಿ ಇದ್ದಾರೋ ಅವ್ರು ಹೇಳಿದ್ರಲ್ಲ, ನಾನು ಬಳ್ಳಾರಿನ ಭಸ್ಮ ಮಾಡ್ತೀನಿ, ನಾನು ಸಹನೆ ಕಡಿಮೆ ಆಗ್ಬಿಟ್ರೆ ಇಲ್ಲ ಜನಾರ್ದನ್ ರೆಡ್ಡಿ ಮನೆ ಸುಟ್ಟೋಗ್ಬಿಡ್ತಿದ್ದೆ ಅಂತ ಹೇಳಿದರು. ಈಗ ಜನಾರ್ದನ್ ರೆಡ್ಡಿಗೆ ಸಂಬಂಧಪಟ್ಟು ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಇದು ಲೇಔಟು. ಹಂಗಾಗಿ ಈ ಲೇಔಟಲ್ಲೇ ನಾವು ಮಾಡೆಲ್ ಹೌಸ್ ಮಾಡಿ ಇದೇ ಮಾಡೆಲ್ ಹೌಸ್ ಎಲ್ಲ ಕಡೆ ಇದೇ ಥರ ಕಟ್ತೀವಿ ಅಂತೇಳಿ ಜನಕ್ಕೆ ಹೇಳಿದ್ವಿ. ಅದನ್ನು ಅವ್ರ ಪಾಪ ನೋಡಿ ಭಾಳ ಖುಷಿಪಟ್ಟರು, ಭಾಳ ಮಂದಿ ಚೆನ್ನಾಗಿದೆ ಸರ್ ಇದು ಮನೆ ಅಂತೇಳಿ. ಈಗ ಅದನ್ನು ಭಸ್ಮ ಮಾಡಿ ಅವರ ಒಂದು ಸೇಡನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ. ಯಾರು ಮಾಡಿದಾರಂತೆ ನಿಮ್ಮ ಆರೋಪ ಸರ್? ಈಗ 100% ಭರತ್ ರೆಡ್ಡಿ ಫಾಲೋಯರ್ಸ್ ಅಂತ ಹೇಳ್ತೀನಿ ನಾನು. ಯಾಕಂದರೆ 1ನೇ ತಾರೀಕು ಗಲಾಟೆಯಲ್ಲಿ ಬಂದಿದ್ದಂಥ ಹುಡುಗ ಯಾರಿದ್ದಾನೋ ಅವನ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಫೋಟೋ ನಮ್ಮ ಹತ್ರ ಇದೆ. ಆ ವಾಕಿಂಗ್ ಮಾಡೋರು ಅವ್ರನ್ನ ಹಿಡ್ಕೊಂಡಿದ್ದಾರೆ. ಏನು ಎದಕ್ಕೆ ಬೆಂಕಿ ಹಚ್ತಾ ಇದ್ದೀರಿ ಅಂತ ಹಿಡ್ಕೊಂಡ್ರೆ 10 ಮಂದಿ 15 ಮಂದಿ ಏನೋ ಓಡೋಗಿದ್ದಾರಂತೆ. ಆ ಒಬ್ಬರು ಸಿಕ್ಕಿದ್ದ, ನನ್ನ ಫೋಟೋ ಕೂಡ ನಾನು SP ಮೇಡಮ್ ಕಳಿಸಿದ್ದೀನಿ. ಅವನು 1ನೇ ತಾರೀಕಿಲ್ಲಿ ಏನು ಗಲಾಟೆ ಆಗಿದ್ದೇನೋ ಬಳ್ಳಾರಿಯಲ್ಲಿ, ಅದನ್ನು ಜೀಪ್ಗೆ ತೊಗೊಂಡೋಗಿ ಮರಮನಹಳ್ಳಿಗೆ ಹೋಗಿದ್ದಾನೆ. ಮರಮನಹಳ್ಳಿಯಲ್ಲಿ ಹೊಲದಲ್ಲಿ ಬೆಂಕಿ ಹಾಕ್ಕೊಂಡು ಆ ಬೆಂಕಿ ಕಾಚ್ಕೊಳ್ತಾ ಇದ್ದರೆ ಅಲ್ಲಿ ನಮ್ಮ ಶ್ರಾಮ್ಲು ಫಾಲೋವರ್ಸ್ ಏನಿದ್ದಾರೋ ಅವ್ರಿಗೆ ಡೌಟ್ ಬಂದು ಯಾರು ನೀವು ಅಂತ ಕೇಳಿದ್ರೆ, ಇಲ್ಲ ನಾವು ಬಳ್ಳಾರಿ ಗಲಾಟೆ ಆಯ್ತಲ್ಲ ಅಲ್ಲಿದ್ದ ಓಡಿ ಬಂದೀವಿ ಅಂತಂದರೆ ಅವಾಗ ಸೇಮ್ ಅದೇ ಫೋಟೋ ಈ ಫೋಟೋ ಟ್ಯಾಲಿ ಆಗ್ತಾ ಇದೆ ನಮಗೆ. ಸರ್, ಈಗ ಮೇಜರ್ ಆಗಿ ಏನೇನು ವಸ್ತುಗಳೆಲ್ಲ ಹಾಳಾಗಿರೋದು ಸರ್, ಈಗ ಬೆಂಕಿಗೆ ಆಹುತಿ ಆಗಿವೆ? ಇಲ್ಲಿ ಏನೂ ಇಲ್ಲ, ನಾವು ಏನೇನಿದ್ವೋ ಕಂಪ್ಲೀಟ್ ಟೀಕುಡ್ ಡೋರ್ಸು, ಬೆಡ್ಸು, ಸೋಫಾ ಸೆಟ್ಸು, ಟೀಪಾಯ್ಸು ಎಲ್ಲ ಕಂಪ್ಲೀಟ್, ಮೇಲೆ POP ಎಲ್ಲ ಕಂಪ್ಲೀಟ್ ಹೊಡೆದಾಕಿದ್ದಾರೆ ಮತ್ತು ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ಹತ್ಕೊಳ್ಳಿಲ್ಲ ಅಂತಂದರೆ ಹೊಡೆದಾಕಿ ಕೆಳಗೆ ಬಿಸಾಕಿದ್ದಾರೆ. ಎಲ್ಲ ಕಂಪ್ಲೀಟ್ ಮನೆನೇ ಒಂಥರ ಸುಟ್ಟಿದ್ದಂಗೆ ಆಗಿದೆ ಇದು. ಈಗ SP ಅವ್ರ ಗಮನಕ್ಕೆ ತೊಗೊಂಬಂದಿದ್ರೆ ಸರ್, ಬಂದಿದ್ರೆ ಯಾರಾದ್ರೂ ಅಧಿಕಾರಿಗಳು? SP ಮೇಡಮ್ ನಾನು ಕಾಲ್ ಮಾಡಿದ್ದೆ. ಮೇಡಮ್ ಅವರು ನಮ್ಮ ರೂರಲ್ CI ಉದಯ್ ರವಿನ ಅವ್ರನ್ನ ಕಳಿಸಿದ್ದಾರೆ. ಅವ್ರ ಸ್ಟಾಫ್ ಕೂಡ ಬಂದಿದ್ದಾರೆ. ಇವು ನಮ್ಮ ಬೆಂಕಿ ನಂದಿಸ್ಲಿಕ್ಕೆ ಫೈರ್ ಸ್ಟೇಷನ್ ಅವರು ಕೂಡ ಒಂದು ಫೈರ್ ಇಂಜನ್ನ ತೊಗೊಂಡು ಬಂದು ಬೆಂಕಿನ ನಂದಿಸ್ತಾ ಇದ್ದಾರೆ. ಈಗ ನೋಡ್ರಿ ಕಾವು ಹೆಂಗೆ ಬರ್ತಾ ಇದೆ ಇಲ್ಲಿ, ಅಂದರೆ ಬೆಂಕಿ ಆಗಿದೆ ಅಂತ ಕಾಸ್ತಾ ಇದಾದರೆ ಕಾವು ಬರ್ತಾ ಇದೆ ನಮ್ಮ. ಅಂದ್ರೆ ಇದಿಷ್ಟು ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರು ಹೇಳುವಂತ ಮಾತು. ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಈ ಒಂದು ಘಟನೆಯನ್ನು ಮಾಡಿರುವಂಥದ್ದು.